ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕೊಲೆ ಸುಲಿಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಇವತ್ತು ನಡೀತಿದೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಮರ್ಡರ್ ಕೇಸ್ ಯಾವ ರೀತಿ ಆಗಿದೆ ನೀವು ನೋಡಿ. ಲವ್ ಜಿಹಾದ್ ಹೆಸರ ಮೇಲೆ ಇವತ್ತು ನೇಹಾ ಅವಳಿಗೆ ಪ್ರಯತ್ನ ಮಾಡಿದ್ರು, ಬ್ರೇನ್ ವಾಶ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಫಯಾಜ್. ಮುಂದಕ್ಕೆ ಒಪ್ಪದೇ ಇದ್ದಾಗ ಅವಳು ಮರ್ಡರ್ ಮಾಡ್ತಾರೆ, ಚಾಕು ಹಾಕಿ ಮರ್ಡರ್ ಮಾಡುವಂಥ ಕೆಲಸ ಹೇಯ ಕೃತ್ಯ. ಇಂಥ ಹೇಯ ಕೃತ್ಯನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ ಮಾಡುವುದಿಲ್ಲ. ಏನು ಹೇಳ್ತಾರೆ, ಇದೊಂದು ವೈಯಕ್ತಿಕವಾದಂಥ ಕಾರಣದ ಮೇಲೆ ಆಗಿದೆ, ವೈಯಕ್ತಿಕ ಕಾರಣ. ಆ ಕುಟುಂಬದ ಸದಸ್ಯರು ಅಗಾಧವಾದಂತಹ ಹೇಳಿಕೆ ನೋಡಿ ಬೇಜಾರುಗೊಂಡು ಸಿದ್ದರಾಮಯ್ಯನವರು ತಪ್ಪು ಹೇಳಿದ್ದಾರೆ ಅಂತ ಹೇಳಿದರು. ನಾನು ಹಲವಾರು ಸಭೆಗಳು ಹೇಳಿದ್ದೀನಿ, ಸಿದ್ದರಾಮಯ್ಯ ಪರಮೇಶ್ವರ ಈ ರೀತಿ ತಪ್ಪು ಹೇಳಿಕೆ ಕೊಡುವ ಮುಖಾಂತರ ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಅಲ್ಪಸಂಖ್ಯಾತರು ಮರ್ಡರ್ ಮಾಡಿದಾರೆ ಅನ್ನುವಂಥ ಕಾರಣದ ಮೇಲೆ ಸಿದ್ದರಾಮಯ್ಯ ಇದು ವೈಯಕ್ತಿಕ ಅಂತ ಹೇಳ್ತಾನೆ. ಅದೇ ಅಕಸ್ಮಾತ್ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಮರ್ಡರ್ ಮಾಡಿದ್ರೆ ತಕ್ಷಣವೇ ಓಡಕ್ಕಿದ್ರು ಇವರು ಸಿದ್ದರಾಮಯ್ಯ, DK ಶಿವಕುಮಾರ್ ಓಡಕ್ಕಿದ್ರು. ಆದರೆ ನೋಡಿ ಇವತ್ತಿನ ಈ ಕ್ಷಣದವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಆ ಹಿರೇಮಠನ ಮನೆಗೆ ಹೋಗಿಲ್ಲ. ಹಿರೇಮಠ ತಂದೆ ಏನಂದ್ರೆ ನೇಹಾ ತಂದೆ ಇವತ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟರ್. ಆದರೆ ಇವತ್ತು ಆ ಅಲ್ಪಸಂಖ್ಯಾತರ ತುಷ್ಟೀಕರಿಸುವಾಗಿ ಸಿದ್ದರಾಮಯ್ಯ ಆಗಲಿ DK ಕುಮಾರ್ ಅವ್ರ ಮನೆಗೆ ಹೋಗಲಿಲ್ಲ. ಇವತ್ತು ನೋಡಿ, ನಾ ಹಲವಾರು ಬಾರಿ ಹೇಳಿದ್ದೇನೆ, ಮನೆಗೆ ಹೋಗ್ಬೇಕಾಯ್ತು, ಸಾಂತ್ವನ ಹೇಳಬೇಕಾಗಿತ್ತು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು ಅನ್ನುವಂಥದ್ದು ನಾ ಹೇಳಿದೆ. ಇವತ್ತು ನೋಡಿ ಸಿದ್ದರಾಮಯ್ಯನವರು ಅಲ್ಲಿ HK ಪಾಟೀಲ್ ಕಳಿಸ್ತಾರೆ. ಆತ ನಿರಂಜನ ಹಿರೇಮಠರು ಭೇಟಿಯಾಗಿ HK ಪಾಟೀಲ್ ಕಳಿಸಿ ಆ ಫೋನ್ನಲ್ಲಿ ನಂದು ತಪ್ಪಾಗಿದೆ, ನನ್ನ ಹೇಳಿಕೆ ತಪ್ಪಾಗಿದೆ, ಕ್ಷಮಿಸು ಅಂತ ಕೇಳ್ತಾನೆ ಸಿದ್ದರಾಮಯ್ಯ. ಇದು ಬೇಕಾಗಿತ್ತ? ಇದು ನಿಜವಾಗಿ ನಿಮಗೆ ತಪ್ಪು ಅನಿಸಿದ್ರೆ ಅವ್ರ ಮನೆಗೆ ಹೋಗಿ ಬಹಿರಂಗವಾಗಿ ತಪ್ಪನ್ನು ಕೇಳಿ ಕ್ಷಮಾಪಣೆ ಕೇಳಿ, ಅದು ಬಿಟ್ಟು ಫೋನಲ್ಲಿ ಕೇಳುವಂಥದ್ದು ಏನಿದೆಯಲ್ಲ, ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ. ಅದಕ್ಕಾಗಿ ನಾವೆಲ್ಲ ಮನಸ್ಸು ಮಾಡಬೇಕು. ಇವತ್ತು ದೇಶವನ್ನು ರಕ್ಷಣೆ ಮಾಡೋ ಸಲುವಾಗಿ, ಹಿಂದೂ ಸಮಾಜ ಜಾಗೃತಿ ಮಾಡೋ ಸಲುವಾಗಿ ಇವತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಕಳಕಳಿ ವಿನಂತಿ ಮಾಡ್ತೀನಿ.